ಎಲ್ಲ ಒಂದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025ಕ್ಕೆ ಅಥವಾ ಅರ್ಧವಾರ್ಷಿಕ ಪರೀಕ್ಷೆ 2025ಕ್ಕೆ ರಾಜ್ಯಶಾಸ್ತ್ರ ವಿಷಯದ ಪೊಲಿಟಿಕಲ್ ಸೈನ್ಸ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಕೇಳೋಣ. ಈ ಒಂದು ಕ್ವಶನ್ ಪೇಪರ್ ವೇರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದ್ದಾರೆ ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಮಿಡ್ ಟರ್ಮ್ ಎಕ್ಸಾಮ್ನಲ್ಲಿ ರಾಜ್ಯಶಾಸ್ತ್ರ ವಿಷಯದ ಪೊಲಿಟಿಕಲ್ ಸೈನ್ಸ್ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ತುಂಬ ಕ್ವಶನ್ಸು ರಿಪೀಟ್ ಆಗ್ತವೆ. 1 ಮಾರ್ಕ್ಸು 2 ಮಾರ್ಕ್ಸು. ಸೊ ಎಲ್ಲ ಕ್ವಶನ್ ರಿಪೀಟ್ ಆಗ್ತವೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲ. ಸೊ ಅಷ್ಟೇ 4 ಮಾರ್ಕ್ಸ್ ಆಗಿರ್ಬೋದು, ಎಲ್ಲ ರಿಪೀಟ್ ಆಗ್ತವೆ. ಸೊ ಎಲ್ಲ ಬರ್ತವೆ. ಪ್ರತಿದಿನ ಮಾಹಿತಿ ಕೊಡ್ತೀನಿ, ಕೊನೆವರೆಗೆ ತಪ್ಪದೆ ನೋಡಿ. ಓಕೆ, ಸೊ ತುಂಬಾ ಇಂಪಾರ್ಟೆಂಟು. ಪ್ಯಾಟರ್ನ್ ಸೇಮ್ ಇರ್ತದೆ, ಚೆನ್ನಾಗಿ ನೋಡ್ಕೋಬೇಕು. ಓಕೆ, ಕೊನೆವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರುವನ್ನ. ಅದಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರ ಅಥವಾ ಚಾನಲ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರತಿಯೊಂದು ಕ್ವಶನ್ ಪೇಪರು ಮಿಡ್ ಮಾತ್ರವಲ್ಲ, ಮುಂದೆ ಬರುವಂಥ ಎಲ್ಲ ಟೆಸ್ಟ್ಗಳಾಗಿರ್ಬೋದು ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಆಗಿರ್ಬೋದು. ಸೊ ಎಲ್ಲ ಎಕ್ಸಾಮ್ಗಳಿಗೆ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಎಲ್ಲ ಕ್ವಶನ್ ಪೇಪರ್ಗಳು ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡ್ರೆ ಪ್ರತಿನಿತ್ಯ ಮಿಸ್ ಮಾಡ್ತಾರ, ಮುಂಬರುಗಳು ಮಿಸ್ ಆಗ್ತವೆ. ಈಗ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ಇವ್ರಿಗೆ ಲೈಕ್ ಮಾಡಿ ಪ್ರೆಸ್ ಮಾಡಿ ಅವ್ರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರುವನ್ನ. ಮೊದಲಾಗಿ ವಿಷಯ ರಾಜ್ಯಶಾಸ್ತ್ರ, ಗರಿಷ್ಠ ಅಂಕಗಳು 80, ಅವಧಿ 3 ಗಂಟೆಗಳು. ಈಗಾಗಲೇ ನಾನು ನಿಮಗೆ ರಾಜ್ಯಶಾಸ್ತ್ರ ವಿಷಯದ ಮೇಲೆ 2 ರಿಂದ 3 ಕ್ವಶನ್ ಪೇಪರ್ ಹಾಕಿದ್ದೀನಿ. ಓಕೆ, 2 ರಿಂದ 3 ಕ್ವಶನ್ ಪೇಪರ್ ಹಾಕಿದ್ದೀನಿ. ಅವನು ನೋಡ್ಕೊಳ್ಳಿ, ಅಲ್ಲಿ ಆ ಕ್ವಶನ್ ಪೇಪರ್ಗಳು ಮತ್ತು ಇದನ್ನ ನೋಡ್ಕೊಳ್ಳಿ. ಸೊ ಅಷ್ಟು ನೋಡ್ಕೊಳ್ಳಿ ಸಾಕು, ಆರಾಮಾಗಿ ನೀವು ಪಾಸ್ ಆಗ್ಬೋದಂತೆ, ಸ್ಕೋರ್ ಕೂಡ ಮಾಡ್ಬೋದು. ಸೊ ಕಡ್ಡಾಯ ನೋಡ್ಕೊಳ್ಳಿ. ಹಾಕಿದ್ದೀನಿ ನೋಡಿ, ಇನ್ನೊಂದೆರಡು ಹಾಕಿದ್ದೀನಿ ನೋಡಿ. ಓಕೆ, ಚಾನಲ್ ಇರ್ತವೆ, ಜಸ್ಟ್ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಭಾಗ ಎ ಯಲ್ಲಿ 5 ಮಲ್ಟಿಪಲ್ ಇರ್ತವೆ. ಭಾಗ ಎ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಇವಾಗ ಜಸ್ಟ್ ನಿಮಗೆ ಪ್ಯಾಟರ್ನ್ ಹೇಳ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಹೇಳಿದ್ದೀನಿ ನಿಮಗೆ ಕ್ವಶನ್ ಯಾವ್ದು ಬರ್ತವೆ ಏನಂತ ನೋಡ್ಕೊಳ್ಳಿ. ವಿಡಿಯೋಗಳು ಹಾಕಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಭಾಗ ಎ ನಿಮಗೆ 5 ಮಲ್ಟಿಪಲ್ ಇರ್ತವೆ. ಓಕೆ, ಎಲ್ಲ ಕೂಡ ಇಂಪಾರ್ಟೆಂಟು. ನಿಮಗೆ ಓದ್ಕೊಳ್ಳಿ, ಕ್ವಶನ್ ಓದ್ಕೊಳ್ಳಿ, ಆನ್ಸರ್ ಗೊತ್ತಿರಿ ಕಮೆಂಟ್ ಕೂಡ ಮಾಡಿ. ಓಕೆ, ಕ್ವಶನ್ಗಳನ್ನ ಓದ್ಕೊಳ್ಳಿ, ಆನ್ಸರ್ ಗೊತ್ತಿರಿ ಕಮೆಂಟ್ ಕೂಡ ಮಾಡಿ. ನಂತರ 2ನೇ ಮೇಲೆ ನಿಮಗೆ ಬಿಟ್ಟಸ್ಥಳ ಇರ್ತವೆ. ಬಿಟ್ಟಸ್ಥಳ ಪ್ರಶ್ನೆಗಳು ಇವು ಕೂಡ 5 ಪ್ರಶ್ನೆ ಇರ್ತವೆ. ಓಕೆ, ಬ್ರಾಕೆಟ್ಗಳಲ್ಲಿ ಆನ್ಸರ್ ಕೊಟ್ಟಿರ್ತಾರೆ. ನೀವು ಸರಿಯಾದ ಉತ್ತರ ಆರಿಸಿಬಿಟ್ಟು ಬರೀಬೇಕು. ಇದು ಕೂಡ ಎಲ್ಲ ಎಕ್ಸಾಮ್ ಅಂದರೆ ಎಲ್ಲ ವಿಷಯ ರೀತಿ ಸೇಮ್ ಇರ್ತದೆ. ಸೊ ಮಲ್ಟಿಪಲ್ ಆಗಿರ್ಬೋದು, ಬಿಟ್ಟಸ್ಥಳ ಆಗಿರ್ಬೋದು. ನಂತರ ಹೊಂದಿಸಿ ಬರೆಯಿರಿ ಇವು ಕೂಡ 5 ಪ್ರಶ್ನೆ ಇರ್ತವೆ. ಇವು ಕೂಡ 5 ಪ್ರಶ್ನೆ ಇರ್ತವೆ, ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇವಾಗೆಲ್ಲ ಕೃತಿಗಳು ಕೇಳ್ಬೋದು, ಎಲ್ಲ ಕೂಡ ಮಿಕ್ಸ್ ಕೇಳ್ತಾರೆ. ಓಕೆ, ನೋಡ್ಕೊಳ್ಳಿ. ನಂತರ 4th ಮನೆಯಲ್ಲಿ ಈ ಕೆಳಗಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಧರಿಸಿ. ಒಂದು ವಾಕ್ಯದ ಪ್ರಶ್ನೆಗಳು ಇವು ಕೂಡ 5 ಇರ್ತವೆ. ಟೋಟಲಾಗಿ 5 ಮಾರ್ಕ್ಸು. ನೋಡೋಣ ಯಾವ ರೀತಿ ಕ್ವಶನ್ ಇವೆ ಅಂತ. 12ನೇ ಪ್ರಶ್ನೆ, ಪರಮಾಧಿಕಾರ 2 ಸ್ವರೂಪಗಳಾವು ನೋಡಿ. ಸೊ ಪರಮಾಧಿಕಾರದ 2 ಸ್ವರೂಪಗಳು. ಆಮೇಲೆ ಕಾನೂನಿನ ಮೂಲಪದ ಯಾವುದು, ವೇರಿ ಇಂಪಾರ್ಟೆಂಟು. ರಾಜ್ಯದ ಪ್ರತಿನಿಧಿ ಯಾವುದು, ವೇರಿ ಇಂಪಾರ್ಟೆಂಟು. ಸಮಾನತೆಯ ಅರ್ಥವೇನು, ಪ್ರಜಾಸತ್ತಾತ್ಮಕ ಸರ್ಕಾರ ಎಂದರೇನು. ಸೊ ಎಲ್ಲ ಕ್ವಶನ್ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಒಂದು ಅಂಕಗಳಿಗೆ ಕೇಳ್ತಾರೆ. ಇನ್ನು ಭಾಗ ಬಿ ಬರ್ತದೆ. ಭಾಗ ಬಿ ಯಲ್ಲಿ ಏನಿರುತ್ತೆ ಅಂದರೆ ಕೆಳಗಿನ ಯಾವುದಾದ್ರು 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ರಿಂದ 3 ವಾಕ್ಯಗಳಲ್ಲಿ ತರಿಸಿ. 5 ಪ್ರಶ್ನೆಗಳಿಗೆ 2 ಅಂಕದ ಪ್ರಶ್ನೆಗಳು 5 ಬರಬೇಕು. ನೀವು ಟೋಟಲಾಗಿ 10 ಮಾರ್ಕ್ಸು. ನೋಡಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ಅಬ್ಸರ್ವ್ ಮಾಡಿ. 11ನೇ ಪ್ರಶ್ನೆ, ಈ ಚಿತ್ರದಲ್ಲಿರುವ ಗ್ರೀಕ್ ತತ್ವಜ್ಞಾನಿ ತ್ರಿಮೂರ್ತಿಗಳು ಯಾರು ನೋಡಿ. ಈ ರೀತಿ ಚಿತ್ರಗಳನ್ನು ಕೊಡ್ತಾರೆ. ನೀವು ಗೆಸ್ ಮಾಡಬೇಕು ಈ ತ್ರಿಮೂರ್ತಿಗಳು ಯಾರಂತ, ತತ್ವಜ್ಞಾನಿಗಳು ಯಾರಂತ ಬರಿಬೇಕು 3 ಹೆಸರನ್ನು. ಸೊ ನೀವು ಚಿತ್ರ ನೋಡ್ಕೊಂಡಿದ್ದರೆ, ಬುಕ್ಕಲ್ಲಿ ನೋಡ್ಕೊಂಡಿದ್ರೆ ಗೊತ್ತಾಗ್ತದೆ. ನಂತರ 18ನೇ ಪ್ರಶ್ನೆ, ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಫಿಕ್ಸ್ ಕೇಳ್ತಾರೆ, ವೇರಿ ಇಂಪಾರ್ಟೆಂಟು. ರಾಜ್ಯಶಾಸ್ತ್ರ ಎಂದರೇನು ಅಥವಾ ರಾಜ್ಯಶಾಸ್ತ್ರ ವ್ಯಾಖ್ಯಾನಿಸಿ. ಒಂದು ವಾಕ್ಯ ಕೇಳ್ಬೋದು ಅಥವಾ 2 ಅಂಕಗಳಿಗೆ ಎಂದರೇನು ಕೇಳ್ಬೋದು. ಇನ್ನು 19, ಸಪ್ತಾಂಗ ಸಿದ್ಧಾಂತದ ಅಂಶಗಳನ್ನು ತಿಳಿಸಿ. ಇಂಪಾರ್ಟೆಂಟು. ಹಕ್ಕು ಎಂದರೇನು, ಸಂವಿಧಾನಾತ್ಮಕ ಸರ್ಕಾರದ ಅರ್ಥ ತಿಳಿಸಿ. ನಮ್ಮ ಸಂವಿಧಾನ ಎಂದರೇನು, ವೇರಿ ಇಂಪಾರ್ಟೆಂಟು. ಏಕಾತ್ಮಕ ಸರ್ಕಾರ ಅರ್ಥ ತಿಳಿಸಿ. ಪ್ರಸ್ತಾವನೆ ಎಂದರೇನು, ವೇರಿ ಇಂಪಾರ್ಟೆಂಟು. ಇಲ್ಲಿಂದ ರಿಪೀಟ್ ಆಗ್ತವೆ ಕ್ವಶನ್ಗಳು. ಇದು ಪ್ಲಸ್ ಇನ್ನೇನು ಕ್ವಶನ್ ಪೇಪರ್ ಹಾಕಿದ್ದೀನಿ, ಅಷ್ಟು ನೋಡ್ಕೊಳ್ಳಿ ಸಾಕು. ನಂತರ ವಿಭಾಗ ಸಿ ಬರ್ತದೆ. ಭಾಗ ಸಿ ಯಲ್ಲಿ ನಿಮಗೆ ಈ ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ರಿಂದ 20 ಅಂಕಗಳು ತರಿಸಿ. 5 ಅಂಕ ಪ್ರಶ್ನೆ 6 ಬರಬೇಕು. ಟೋಟಲಾಗಿ 30 ಮಾರ್ಕ್ಸು. ಓಕೆ, ನೋಡೋಣ ಯಾವ ರೀತಿ ಕ್ವಶನ್ ಕೇಳ್ತಾರಂತ. 25, ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ. ಇಂಪಾರ್ಟೆಂಟು. ಸೊ 26, ರಾಜ್ಯ ಮತ್ತು ಸಮಾಜ ನಡುವಿನ ವ್ಯತ್ಯಾಸ ತಿಳಿಸಿ. ನೋಡಿ ನಿಮಗೆ 5 ಅಂಕಗಳ ವ್ಯತ್ಯಾಸಗಳನ್ನು ಕೇಳ್ತಾರೆ. 5 ಅಂಕಗಳ ನಿಮಗೆ ವ್ಯತ್ಯಾಸಗಳನ್ನು ಕೇಳ್ತಾರೆ. ಯಾವುದಕ್ಕೂ ನೋಡ್ಕೊಂಡ್ರಿ ಎಲ್ಲ ವ್ಯತ್ಯಾಸಗಳನ್ನ. ಇನ್ನು 27, ಲಿಖಿತ ಸಂವಿಧಾನದ ಲಕ್ಷಣವನ್ನು ಬರೆಯಿರಿ. ಲಕ್ಷಣ ಕೇಳ್ತಾರೆ, ಲಿಖಿತ ಸಂವಿಧಾನ ಲಕ್ಷಣಗಳು. ನಂತರ 28, ಪರಮಾಧಿಕಾರ ಲಕ್ಷಣಗಳನ್ನು ಬರೆಯಿರಿ. ಲಕ್ಷಣಗಳು ಆಗಿರ್ಬೋದು, ವಿಧಗಳು ಆಗಿರ್ಬೋದು, ಸರ್ಕಾರ ಲಕ್ಷಣಗಳು. ಸೊ ರಿಪೀಟ್ ಆಗ್ತವೆ ಕ್ವಶನ್ಗಳು. ನಂತರ 31, ಈ ಕೆಳಗಿನ ಚಿತ್ರ ವೀಕ್ಷಿಸಿ ಕಡ್ಡಾಯ ಶಿಕ್ಷಣ ಕಾಯ್ದೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ಈ ರೀತಿ ಒಂದು ಚಿತ್ರ ಕೊಟ್ಬಿಟ್ಟು ಅದ್ರ ಬಗ್ಗೆ ಟಿಪ್ಪಣಿ ಬರೆಯೋಕ್ಕೆ ಕೇಳ್ತಾರೆ. ಓಕೆ, ಕಡ್ಡಾಯ ಶಿಕ್ಷಣ ಅಂದರೆ RT ಬಗ್ಗೆ ಚಿತ್ರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಂತರ 32, ಭಾರತೀಯ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ವಿವರಿಸಿ. ಪೂರ್ವ ಪೀಠಿಕೆ ವಿವರಣೆ ಕೇಳ್ತಾರೆ, ವೇರಿ ಇಂಪಾರ್ಟೆಂಟು. ಭಾರತೀಯ ಸಂವಿಧಾನ ಪೂರ್ವ ಪೀಠಿಕೆ. ಸೊ ಈ ಟಾಪಿಕ್ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇನ್ನು 33, ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಬರೆಯಿರಿ. ಕರ್ತವ್ಯಗಳು ನೋಡ್ಕೊಳ್ಳಿ, ವೇರಿ ಇಂಪಾರ್ಟೆಂಟು. ಕರ್ತವ್ಯಗಳು ನಿಮಗೆ 5 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಆಲ್ಮೋಸ್ಟ್ ಇಂಪಾರ್ಟೆಂಟು, ನೋಡ್ಕೊಂಡಿರಿ ಯಾವುದಕ್ಕೂ. ಇನ್ನು ಭಾಗ ಡಿ ಬರ್ತದೆ. ಈ ಭಾಗ ಡಿಯಲ್ಲಿ ಈ ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೊದಲ 40 ವಾಕ್ಯಗಳು ತರಿಸಿ.
30 ತಗೊಂಡ್ರೆ 19 ಪ್ರಶ್ನೆ 2 ಬರೀಬೇಕು. ಟೋಟಲ್ 20 ಮಾರ್ಕ್ಸು. 4 ಕೊಟ್ಟಿರ್ತಾರೆ, ಆ 4ರಲ್ಲಿ ನೀವು 2 ಬರೀಬೇಕು. ಓಕೆ, 4ರಲ್ಲಿ 2 ಬರೀಬೇಕು. ಇನ್ನು 34 ರಾಜ್ಯಶಾಸ್ತ್ರ ಎಂದರೇನು? ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ತಿಳಿಸಿ. 10 ಅಂಕಗಳಿಗೆ ಇಂಪಾರ್ಟೆಂಟು. ರಾಜ್ಯ ಎಂದರೇನು? ಅದರ ಮೂಲಾಂಶಗಳನ್ನು ಬರೆದು ವಿವರಿಸಿ. ಸಂಸದೀಯ ಸರ್ಕಾರದ ಲಕ್ಷಣಗಳನ್ನು ಬರೆದು ವಿವರಿಸಿ. ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ಬರೆದು ವಿವರಿಸಿ. 4ನೇ ಚೆನ್ನಾಗಿ ಓದ್ಕೊಳ್ಳಿ. ಅದರಲ್ಲಿ 1 ಅಥವಾ 2 ಬಂದೇ ಬರ್ತವೆ. ಓಕೆ, ಅಂದರೆ ಬರೋದಂತ ಹೇಳೋಕ್ಕಾಗಲ್ಲ, ಒಂದಂತರ ಬಂದೇ ಬರ್ತದೆ. ಮತ್ತು 12 ಕ್ವಶನ್ ಹಾಕಿದ್ದೀನಿ, ಅಲ್ಲಿ ತುಂಬ ಏನಿಲ್ಲ. ಇವು 4, 8, 12 ಪ್ರಶ್ನೆ ಇರ್ತವೆ. 12 ಪ್ರಶ್ನೆ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಎಷ್ಟು ಬರಬೇಕು ನೀವು? 2 ಪ್ರಶ್ನೆ ಬರಲ್ವಾ? 2 ಪ್ರಶ್ನೆ ನೋಡ್ಕೊಳ್ಳಿ, ಸಾಕು ಬರ್ತವೆ. ಓಕೆ, ಇನ್ನು ಭಾಗ ಇದು ಬಂದ್ಬಿಟ್ಟು ದೃಷ್ಟಿವಿಕಲಚೇತರಿಗೆ ಮಾತ್ರ. ಓಕೆ, ನೀವೇನಾದರೂ ಫಿಸಿಕಲಿ ದೃಷ್ಟಿವಿಕಲಚೇತನ ಆಗಿದ್ದರೆ ಈ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು. ಇವು ಕೂಡ ಸೇಮು 10 ಅಂಕಗಳ 2 ಪ್ರಶ್ನೆ, ಟೋಟಲ್ 20 ಮಾರ್ಕ್ಸು. ಸೊ ನೋಡ್ಕೊಳ್ಳಿ. ಓಕೆ, ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ. ಇಷ್ಟು ಪ್ರಶ್ನೆ ಪತ್ರಿಕೆ ಈಗಲೇ ಚಾನಲ್ ಇರ್ತವೆ ನಿಮಗೆ. ಇನ್ನೂ ಕ್ವಶನ್ ಪೇಪರ್ ಮುಗಿದಿಲ್ಲ, ಯಾವ ಪರೀಕ್ಷೆ ಮುಗಿದಿಲ್ಲ, ಕ್ವಶನ್ ಪೇಪರ್ ಹಾಕಿರುತ್ತೆ ನೋಡ್ಕೊಳ್ಳಿ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.